ಸರ್ಕಾರ ನಂಗೆ ನಿಜವಾಗ್ಲೂ ಇವಾಗೂ ಪರ್ಮಿಷನ್ ಕೊಟ್ಟರೆ ನಾನು ಕಿಡ್ನಿ ಮಾರಕ್ಕೆ ಈಗಲೂ ಕೂಡ ರೆಡಿ. ಗೊತ್ತಿಲ್ಲದ ಬರ್ತಾರೆ, ಅಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ. ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೇಳಲ್ಲ, ಕಟ್ಟಲೇಬೇಕು, ನೀವು ಏನಾದ್ರು ಮಾಡ್ಬಿಟ್ಟು ಕಟ್ಟಿ ಎತ್ತಾರು ಮಾಡ್ಬಿಟ್ಟು ಮನೇಲೆ ಹರಾಜು ಮಾಡ್ತೀವಿ ಎಂಬುದು ಕೆಲವು ನೋಟಿಸ್ಗಳು ಕೂಡ ನಾವು ಕೆಲವು ಸಂಘಗಳು ನೀಡಿದ್ದಾರೆ. ಅದನ್ನ ನಮಗೆ ಕಟ್ಟಕ್ಕೆ ಆಯ್ತಾ ಇರಲಿಲ್ಲ. ಕಾಲಾವಕಾಶ ಕೊಡಿ ಅಂದರೆ ಕೊಡ್ತಾ ಇರಲಿಲ್ಲ. 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆ ತನಕ ಕೂತಿರ್ತಿರೋ. ಹಣ ಕಟ್ಟಲೇಬೇಕು, ಕಟ್ಟಲ್ಲ ಅಂದ್ರೆ ಇರೋರು ಬರಲು ಸಾಯಿ ಹೋಗಮ್ಮ, ಸತ್ತೋಗ್ಬಿಟ್ಟು ಸಾಲನೇ ಮನ್ನಾ ಆಗೋಯ್ತಾ, ಊರು ಬಿಟ್ಟು ಹೊಂಟೋಗಮ್ಮ, ಸಾಲ ಕಟ್ಟಂಗಿಲ್ಲ, ವಜಾ ಆಗೋಯ್ತಾ, ಹೊಂಟೋಗಮ್ಮ ಎತ್ತಗಾರ ಕಣ್ಣು ಮುಂದೆ ಯಾಕಮ್ಮ ಇದೆ ಅಂತ ಒಂದು ಸಂಘದವ್ನು ಬೋದ್ಬಿಟ್ಟ ಮೇಡಮ್. 4-5 ಸಂಘಗಳು ನೋಟಿಸು ಕೂಡ ಕೊಟ್ಟಾರ, ಮನೆ ಬೀಗ ಹಾಕ್ತೇವೆ ಅಂತ. ಮಹೇಶ್ ಕುಮಾರ್ ಅವರು ಯಾವ ನೋಟಿಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಫೇಕ್ ನೋಟಿಸ್ ಅಂತೇಳಿ ಧೈರ್ಯ ತಂದರು ಮೇಡಮ್. ಇಲ್ಲ ನಮ್ಮ ಅಪ್ಪ ಅಮ್ಮ ಅವತ್ತೇ ಸತ್ತೋಗ್ಬಿಡೋರು. ಯಾಕಂದರೆ ಅಷ್ಟು ಕಿರುಕುಳ ಕೊಡ್ತಾರಲ್ಲ ಮೇಡಮ್, ಇನ್ನೇನು ಮಾಡೋದು. ಈಗ ಸಾಲ ಕಟ್ಟಲೇಬೇಕಲ್ವ, ಅವ್ರದ್ದು ಸಾಲ ಅದು ಕಟ್ಟಲೇಬೇಕು ತಾನೆ. ಯಾವತ್ತಾರವೆ ಇವಾಗಲೇ ಕಿಡ್ನಿ ಮಾರ್ಬಿಟ್ಟು ಕಟ್ಬಿಟ್ಟು ನೆಂದೇ ಓದ್ಕೊಂಡು ಹೋಗ್ಬೋದಲ್ಲ. ಅವ್ರ ಕಿರುಕುಳ ತಪ್ಪುತ್ತಾರ ಹೆಂಗಿರುವೆ ನಮಗೆ. ಅವ್ರ ಕಿರುಕುಳ ಹೋದರೆ ತಲೆ ಮೇಲಿರೋ ಒಂದು ಭಾರ ಹೋದಂಗಾಗುತ್ತೆ. ಈ ದಿನ .com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ರಾತ್ರಿ 10 ಗಂಟೆ ಸಮಯದಲ್ಲಿ ಫೈನಾನ್ಸ್ನವರು ಮನೆ ಬಳಿ ಬರ್ತಾರೆ. 10 ಗಂಟೆ 11 ಗಂಟೆ 12 ಗಂಟೆ ಕಟ್ಟಲ್ಲ ಅಂದ್ರೆ ಹೋಗೋದೇ ಇಲ್ಲ, ಕಟ್ಟಲೇಬೇಕು. ನೀವು ಎಲ್ಲಿಗಾರು ಹೋಗಿ ಏನಾರು ಮಾಡಿ ಎತ್ಲಾರು ಮಾಡಿ ನಮ್ಗೆ ಹಣ ಕೊಡಿ. ಗೊತ್ತಿಲ್ಲದ ಬರ್ತಾರೆ, ಅಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ. ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೇಳಲ್ಲ, ಕಟ್ಟಲೇಬೇಕು, ನೀವು ಏನಾರು ಮಾಡ್ಬಿಟ್ಟು ಕಟ್ಟಿ ಎತ್ತಾರು ಮಾಡ್ಬಿಟ್ಟು ಮನೇಲೆ ಹರಾಜು ಮಾಡ್ತೀವಿ ಎಂಬುದು ಕೆಲವು ನೋಟಿಸ್ಗಳು ಕೂಡ ನಾವು ಕೆಲವು ಸಂಘಗಳು ನೀಡಿದ್ದಾರೆ. ಸರ್ಕಾರ ನಂಗೆ ನಿಜವಾಗ್ಲೂ ಇವಾಗೂ ಪರ್ಮಿಷನ್ ಕೊಟ್ಟರೆ ನಾನು ಕಿಡ್ನಿ ಮಾರಕ್ಕೆ ಈಗಲೂ ಕೂಡ ರೆಡಿ. ನಿನ್ನ ಹೆಸರು ಏನಪ್ಪಿ? ಯಾವ ಊರಿಂದ ಬಂದಿದೀಯಾ? ನನ್ನ ಹೆಸರು ಮೋಹನ್, ನಾನು ಹೆಗ್ಗೋಡಿಪುರ ಗ್ರಾಮದಿಂದ ಬಂದಿದ್ದೀನಿ. ಏನು ಸಮಸ್ಯೆ ಇದೆ ನಿಮಗೆ? ನಮ್ಮ ಅಪ್ಪ ಅಮ್ಮ ಒಂದು 3 ಲಕ್ಷ ಸಾಲ ತಗೊಂಡ್ರು ಮೈಕ್ರೋ ಫೈನಾನ್ಸ್ಲಿ. ಅದನ್ನು ನಮಗೆ ಕಟ್ಟಕ್ಕೆ ಆಯ್ತಾ ಇರಲಿಲ್ಲ. ಕಾಲಾವಕಾಶ ಕೊಡಿ ಅಂದರೆ ಕೊಡ್ತಾ ಇರಲಿಲ್ಲ. 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆ ತನಕ ಕೂತಿರ್ತಿರೋ. ಹಣ ಕಟ್ಟಲೇಬೇಕು, ಕಟ್ಟಲ್ಲ ಅಂದ್ರೆ ಇರೋರು ಬರಲು ಸಾಯಿ ಹೋಗಮ್ಮ, ಸತ್ತೋಗ್ಬಿಟ್ಟು ಸಾಲನೇ ಮನ್ನಾ ಆಗೋಯ್ತಾ, ಊರು ಬಿಟ್ಟು ಹೊಂಟೋಗಮ್ಮ, ಸಾಲ ಕಟ್ಟಂಗಿಲ್ಲ, ವಜಾ ಆಗೋಯ್ತಾ, ಹೊಂಟೋಗಮ್ಮ ಎತ್ತಗಾರ ಕಣ್ಣು ಮುಂದೆ ಯಾಕಮ್ಮ ಇದೆ ಅಂತ ಒಂದು ಸಂಘದವ್ನು ಬೋದ್ಬಿಟ್ಟ ಮೇಡಮ್. ನಮ್ಮಮ್ಮ ಅದನ್ನು ಮಾಡೋಣ ನಾನು ಸತ್ಯ ಹೋಯ್ತೀನಿ ಅಂತಿದ್ರು. ಆಗ ನಾವು ಮಹೇಶ್ ಕುಮಾರ್ ಅವ್ರ ಹತ್ರ ಹೋದಾಗ ಅವರು ಎಲ್ಲ ನಾನು ಸ್ಪಂದಿಸ್ತೀನಿ ಅಂತೇಳಿ ಅವರು ಕಂಪ್ಲೇಂಟ್ ಕೊಡ್ಸೋರು. ಪೊಲೀಸವರೆಲ್ಲ ಬಂದು ಅದಕ್ಕೊಂದು ಕ್ರಮ ತಗೊಂಡವ್ರನ್ನೆಲ್ಲ ಕರೆಸಿ ಎಲ್ಲ ಎಚ್ಚರಿಕೆ ಕೊಟ್ಟರು ಮೇಡಮ್. ಆವಾಗಲಿಂದ ನಮಗೆ ಅವರು ಹತ್ರಕ್ಕೆ ಬರ್ತಾಯಿಲ್ಲ, ಇನ್ನೂ ಕಿರುಕುಳ ಕೊಡ್ತಾಯಿಲ್ಲ. ಅದಕ್ಕೂ ಮೊದಲು ಮನೆಗೆ ಬೀಗ ಹಾಕ್ತೀವಿ ಕೆಲವು ಸಂಘಗಳು ನಮ್ಗೆ ನೋಟಿಸು ಕೂಡ ಕೊಟ್ಟವ, 4-5 ಸಂಘಗಳು ನೋಟಿಸು ಕೂಡ ಕೊಟ್ಟವ ಮನೆ ಬೀಗ ಹಾಕ್ತೀವಿ ಅಂತ. ಮಹೇಶ್ ಕುಮಾರ್ ಅವರು ಯಾವ ನೋಟಿಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಫೇಕ್ ನೋಟಿಸ್ ಅಂತೇಳಿ ಧೈರ್ಯ ತಂದರು ಮೇಡಮ್. ಇಲ್ಲ ನಮ್ಮ ಅಪ್ಪ ಅಮ್ಮ ಅವತ್ತೇ ಸತ್ತೋಗ್ಬಿಡೋರು. ಯಾಕಂದರೆ ಅಷ್ಟು ಕಿರುಕುಳ ಕೊಡ್ತಾರಲ್ಲ ಮೇಡಮ್, ಇನ್ನೇನು ಮಾಡೋದು. ಈಗ ಸಾಲ ಕಟ್ಟಲೇಬೇಕಲ್ವ, ಅವ್ರದ್ದು ಸಾಲ ಅದು ಕಟ್ಟಲೇಬೇಕು ತಾನೆ. ಯಾವತ್ತಾರವೆ ಇವಾಗಲೇ ಕಿಡ್ನಿ ಮಾರ್ಬಿಟ್ಟು ಕಟ್ಬಿಟ್ಟು ನೆಂದೇ ಓದ್ಕೊಂಡು ಹೋಗ್ಬೋದಲ್ಲ. ಅವ್ರ ಕಿರುಕುಳ ತಪ್ಪುತ್ತಾರ ಹೆಂಗಿರುವೆ ನಮಗೆ. ಅವ್ರ ಕಿರುಕುಳ ಹೋದರೆ ತಲೆ ಮೇಲಿರೋ ಒಂದು ಭಾರ ಹೋದಂಗಾಗುತ್ತೆ. ನಮ್ಮ ಅಪ್ಪ ಅಮ್ಮ ಚಕ್ಲಿ ವ್ಯಾಪಾರ ಮಾಡ್ತಾರೆ, ಚಕ್ಲಿ ಸುತ್ತಿ ಮಾರ್ತಾರೆ. ಚಕ್ಲಿ ಸಾಲ ತಗೊಂಡಿರೋದು ಏನಕ್ಕೆ ಮೇಡಮ್? ಫಸ್ಟು ಒಂದು ಸಾಲ ತಗೊಂಡ್ವು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ವು. ಸಾಲ ತಗೊಂಡ್ವು ಒಂದು ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ, ಬ್ಲಡ್ 3% ಬಂದುಬಿಟ್ಟಿತ್ತು. ಹಾಸ್ಪಿಟ್ಲ್ ಖರ್ಚಿಗೆ ಸಾಲ ತಗೊಂಡ್ವು, ಅದಕ್ಕೆಲ್ಲ ಕಟ್ತಾ ಹೋಗ್ತಾ ಇದ್ವು. ಕೆಲವು ಸಂಘಗಳಿಗೆ ಬೇರೆಯವ್ರು ನಾವು ಕಟ್ತೀವಿ ತಗೊಡಿ ಅಂದರು, ಅದಕ್ಕೆ ತಗೊಟ್ಬಿಟ್ವು. ಅವರು ಊರು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ರು. ನಾವು ಏನು ಮಾಡ್ತಾಯಿದ್ವಿ, ಅದಕ್ಕೆ ಕಟ್ಕೊಂಡು ಅರ್ಧ ತೀರಿಸ್ಬಿಟ್ಟಿದ್ದೀವಿ. ಕಷ್ಟಪಟ್ಟು ಇರೋ ಸರನ್ನ ಮಾರಿ ಇನ್ನು ಅರ್ಧ ತೀರ್ಸೋಕ್ಕೆ ನಮ್ಗೆ ಆಯ್ತಾಯಿಲ್ಲ. ನಾನು ಒಬ್ಬನೇ ಅಂತಲ್ಲ, ಇಡೀ ರಾಜ್ಯಕ್ಕೆ ಅವರು ಸಮಯನೇ ಕೊಡ್ತಾ ಇರಲಿಲ್ಲ. ಇವಾಗ ಬಂದರೆ ಇವಾಗ ಕಟ್ಟಬೇಕು, ಇಲ್ಲ ಅಂದರೆ ಆಗಲ್ಲ. ಇಲ್ಲ ಅಂದರೆ ಕಟ್ಟಲ್ಲ ಅಂದರೆ ಕಾಲಾವಕಾಶನೇ ಕೊಡ್ತಾ ಇರಲಿಲ್ಲ. ಇವಾಗ CM ಎಲ್ಲ ಮಾತಾಡಿದ್ಮೇಲೆ ಮಾತ್ರ ಕಾಲಾವಕಾಶ, ಮೊದಲು ಕಾಲಾವಕಾಶ ಇಲ್ಲ. ಬಂದು 10 ಜನದ ಗುಂಪ್ಲಿ ಕೂತ್ಕೊಂಡ್ರೆ 10 ಜನ ಕಟ್ಟಲೇಬೇಕು. ಇಲ್ಲ ಅಂದರೆ ಮಾನ ಮರ್ಯಾದೆ ತೆಗಿತಾರೆ. ಒಳ್ಳೆಯರಿರೋ ಮಾನ ಮರ್ಯಾದೆಗೆ ಹೆದರ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆನೇ ಮಾಡ್ಕೋತಾರೆ. ನಮ್ಮಲ್ಲಿ 2-3 ಸೀಟು ಶೋಭಾನವರು ಆತ್ಮಹತ್ಯೆ ಮಾಡ್ಕೊತೀನಿ ಅಂತಂತಿದ್ರು. ಅವ್ರಿಗೆ ಹೋಗಿ ಮಹೇಶ್ ಕುಮಾರ್ ಅವರು ಎಲ್ಲ ಹೋಗಿ ಮನೆ ಹತ್ರಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಹೇಳಿ ಅವ್ರ ಮಾತನ್ನು ಕೇಳಿದೆ ಊರೇ ಬಿಟ್ಟು ಹೊಂಟವ್ರು. ಅವರೇ ನಮ್ಮ ಹತ್ರ ಸಾಲ ತಗೊಂಡ್ಬಿಟ್ರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.